ಭಾರತ ಮತ್ತು ನ್ಯೂಜಿಲೆಂಡ್ ಸರಣಿಗೆ ಇನ್ನೊಂದೇ ವಾರ ಬಾಕಿ. ಜನವರಿ 11ರಿಂದ 3 ಪಂದ್ಯಗಳ ಏಕದಿನ ಸರಣಿ ಶುರುವಾಗುತ್ತೆ. ಈ ಸರಣಿ ಮೂಲಕ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಮತ್ತೆ ಮೈದಾನಕ್ಕಿಳಿತಾರೆ ಅನ್ನೋದೇ ಏನೋ ಒಂಥರ ಖುಷಿ. ಆದರೆ 2026ರಲ್ಲಿ ರೋಕೋ ಜೋಡಿಗೆ ದೊಡ್ಡ ಸವಾಲೇ ಇದೆ. 2027ರ ವಿಶ್ವಕಪ್ ಗೆಲ್ಲಬೇಕು ಅಂದ್ರೆ ಈ ವರ್ಷದ ಟಾಸ್ಕ್ ಅನ್ನ ಫೇಸ್ ಮಾಡಲೇಬೇಕು. ಸೊ ಏನೆಲ್ಲ ಚಾಲೆಂಜಸ್ ಎದುರಾಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರಲ್ಲಿ ರೋಹಿತ್ ಹಾಗೆ ಕೊಹ್ಲಿ ಟೀಮ್ ಇಂಡಿಯಾ ಪರ ಆಡೋದು ಅಷ್ಟು ಸುಲಭ ಇರಲಿಲ್ಲ. ಆಸ್ಟ್ರೇಲಿಯಾ ವಿರುದ್ಧದ ಕಳಪೆ ಫಾರ್ಮ್ ಬೆನ್ನಲ್ಲೇ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. 1.5 ದಶಕದಿಂದ ಭಾರತ ಪರ ಆಡ್ತಾ ಇದ್ರು ಕೂಡ ಕಳೆದ ವರ್ಷ ಹೆಜ್ಜೆ ಹೆಜ್ಜೆಗೂ ಕೂಡ ಟೀಕೆಗಳನ್ನು ಎದುರಿಸಿದ್ರು. ಎಲ್ಲಾ ಮಾದರಿಯಿಂದಲೂ ಕೂಡ ನಿವೃತ್ತಿಯನ್ನ ಪಡೆಯುವಂತೆ ಒತ್ತಡ ಹೆಚ್ಚಾಗಿತ್ತು. ಬಿಸಿಸಿಐನ ಬಾಸ್ಗಳಿಂದಲೂ ಕೂಡ ಪರೋಕ್ಷವಾಗಿ ಪ್ರೆಷರ್ ಇತ್ತು. ಆದರೆ ಎಲ್ಲವನ್ನು ಕೂಲ್ ಅಂಡ್ ಕಾಮ್ ಆಗಿ ಹ್ಯಾಂಡಲ್ ಮಾಡಿದಂತ ಈ ದಿಗ್ಗಜರು ಏಕದಿನದಲ್ಲಿ ಆಡಲೇಬೇಕು ಅಂತ ಪಣ ತೊಟ್ರು. ಇಯರ್ ಎಂಡ್ ವೇಳೆಗೆ ಏಕದಿನದಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ಸ್ ಆಗಿದ್ರು. 2027ರ ವಿಶ್ವಕಪ್ನಲ್ಲಿ ಆಡಲೇಬೇಕು, ಟ್ರೋಫಿಯನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಸೊ ಈ ದಿಗ್ಗಜರಿಗೆ 2026ರ ಪ್ರದರ್ಶನವೇ ಭವಿಷ್ಯದ ದಿಕ್ಸೂಚಿಯಾಗಲಿದೆ. ಈ ವರ್ಷದ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ 2027ರ ಏಕದಿನ ವಿಶ್ವಕಪ್ ಕನಸು ಕೂಡ ನನಸಾಗುತ್ತೆ. ಫಾರ್ಮ್ ಮತ್ತು ಫಿಟ್ನೆಸ್ ಕಾಯ್ದುಕೊಳ್ಳೋದೇ ಸವಾಲ್. ರೋಹಿತ್ ಮತ್ತು ವಿರಾಟ್ ಕೊಹ್ಲಿಗೆ ಇರುವಂತ ಏಕೈಕ ಗುರಿ ಅಂದ್ರೆ 2027ರ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿಯೋದು. ಆ ಕನಸನ್ನ ಜೀವಂತವಾಗಿಡಲೆಂದೇ ಬಿಸಿಸಿಐ ಆದೇಶದಂತೆ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲೂ ಕೂಡ ಕಣಕ್ಕಿಳಿದು ಪಂದ್ಯಗಳನ್ನಾಡಿದ್ರು. ದೇಶೀಯ ಅಂಗಳಕ್ಕೆ ಇಳಿಯುವ ಮೂಲಕ ರಿದಮ್ ಮತ್ತು ಇಂಟೆನ್ಸಿಟಿಯನ್ನ ಕಾಪಾಡಿಕೊಳ್ಳೋ ಸಂದೇಶ ಸಾರಿದ್ರು. ಹಾಗೆ ಇದೇ ಫಾರ್ಮ್ ಕಂಟಿನ್ಯೂ ಮಾಡೋದು ಅಗ್ನಿ ಪರೀಕ್ಷೆಯಾಗಲಿದೆ. ಕಡಿಮೆ ಅಂತಾರಾಷ್ಟ್ರೀಯ ಪಂದ್ಯಗಳೊಂದಿಗೆ ಫಿಟ್ನೆಸ್ ಅನ್ನ ಉಳಿಸ್ಕೊಳ್ಬೇಕಾಗುತ್ತೆ. 2026ರಲ್ಲಿ ಟೀಮ್ ಇಂಡಿಯಾ ಒಟ್ಟು 18 ಏಕದಿನ ಪಂದ್ಯಗಳನ್ನಾಡಲಿದೆ. ನ್ಯೂಜಿಲೆಂಡ್, ಅಫ್ಘಾನಿಸ್ತಾನ, ವೆಸ್ಟ್ ಇಂಡೀಸ್ ಹಾಗೆ ಶ್ರೀಲಂಕಾ ವಿರುದ್ಧದ ತವರು ಸರಣಿಗಳು ಇದೇ ಫಾರ್ಮ್ ಅನ್ನು ಉಳಿಸಿಕೊಳ್ಳೋಕೆ ಸಹಾಯ ಮಾಡುತ್ತವೆ. ಆದರೆ ನಿಜವಾದ ಪರೀಕ್ಷೆ ವಿದೇಶಗಳ ಪಿಚ್ಗಳಲ್ಲಿ ಎದುರಾಗುತ್ತೆ. ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಪ್ರವಾಸಗಳು ತಲಾ 3 ಪಂದ್ಯಗಳ ಏಕದಿನ ಸರಣಿಯೊಂದಿಗೆ ಭವಿಷ್ಯದ ನಿರ್ಣಾಯಕವಾಗುತ್ತೆ. ಸೊ ಇಲ್ಲೂ ಕೂಡ ಬಿಗ್ ಇನ್ನಿಂಗ್ಸ್ ಬಂದಷ್ಟೇ ಕಂಟಿನ್ಯೂ ಆಗೋಕೆ ಸಾಧ್ಯವಾಗೋದು. ಸೊ ಈ ವರ್ಷ ರೋಕೋ ಜೋಡಿಗೆ ಇರುವಂತ ಮೇನ್ ಟಾಸ್ಕ್ ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ನಂಬರ್ 1, ರೋಹಿತ್ ಶರ್ಮಾಗೆ ಸದ್ಯ 38 ವರ್ಷ, ವಿರಾಟ್ ಕೊಹ್ಲಿಗೆ 37 ವರ್ಷ. ಎಸ್, ಇವರಿಬ್ಬರ ನಿವೃತ್ತಿಗೆ ಮೇನ್ ಕಾರಣವಾಗ್ತಾ ಇರೋದು ಏಜ್ ಅನ್ನೋದು. ತುಂಬಾ ಜನ ಆರೋಪ ಮಾಡ್ತಾ ಇರೋದು ಅವ್ರಿಗೆ ಆಲ್ರೆಡಿ ಏಜ್ ಆಗಿದೆ, ಹತ್ತತ್ರ 40 ಇದ್ದಾರೆ. ಸೊ ಹಾಗಾಗಿ ನಿವೃತ್ತಿಯನ್ನ ತಗೊಳ್ಳಿ, ಹೊಸಬರಿಗೆ ಚಾನ್ಸ್ ಕೊಡ್ಲಿ ಅನ್ನೋದು ಸುಮಾರು ಜನರ ವಾದ. ಹಾಗೆ ಬಿಸಿಸಿಐನಲ್ಲಿರುವಂತ ಕೆಲ ಅಧಿಕಾರಿಗಳದ್ದು ಕೂಡ ಇದೇ ವಾದ ಇದೆ. ಸೊ ಮುಂದಿನ ವರ್ಷಕ್ಕೆ ಇವ್ರಿಗಿನ್ನೂ ಕೂಡ ಏಜ್ ಜಾಸ್ತಿ ಆಗುತ್ತೆ, ಅಂದ್ರೆ 1 ಇಯರ್ ಎಕ್ಸ್ಟೆಂಡ್ ಆಗುತ್ತೆ, ಅಂದ್ರೆ 1 ಇಯರ್ ಪ್ಲಸ್ ಆಗುತ್ತೆ. ಸೊ ಈ ವರ್ಷವನ್ನ ಅಂದ್ರೆ ಈ ವಯಸ್ಸಿನ ಟೀಕೆಯನ್ನು ಎದುರಿಸಿ ಫಾರ್ಮ್ ಅನ್ನ ಉಳಿಸ್ಕೊಳ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ 2027ರ ಏಕದಿನ ವಿಶ್ವಕಪ್ ವರೆಗೂ ಕೂಡ ಫಾರ್ಮ್ ಮತ್ತು ಫಿಟ್ನೆಸ್ ಅನ್ನ ಕಾಯ್ದುಕೊಳ್ಳೋದು. ಇವರಿಬ್ಬರಿಗೂ ಇರುವಂತಹ ಮೇನ್ ಚಾಲೆಂಜ್ ಅಂದ್ರೆ ಇದೆ, ಫಾರ್ಮ್ ಅನ್ನ ಉಳಿಸ್ಕೊಳ್ಳೋದು. ಯಾಕಂದ್ರೆ ಬೇರೆಲ್ಲ ಆಟಗಾರರು ಸಾಕಷ್ಟು ಪಂದ್ಯಗಳಲ್ಲಿ ಫೇಲ್ಯೂರ್ ಆದ್ರೂ ಕೂಡ ಅವರಿಗೆ ನೆಕ್ಸ್ಟ್ ಅವಕಾಶಗಳು ಸಿಗ್ತಾನೆ ಇರುತ್ತೆ. ಸೊ ಈ ವರ್ಷ ಅಲ್ದಿದ್ರೆ ಮುಂದಿನ ವರ್ಷ ಆಡ್ತಾರೆ. ಸೊ ಡೊಮೆಸ್ಟಿಕ್ ನಲ್ಲಿ ಯಾವ್ದ್ರಲ್ಲಾರ ಆಡಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ಬೋದು. ಆದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಲ್ಮೋಸ್ಟ್ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಸೊ ವಿಶ್ವಕಪ್ ವರೆಗೂ ಕೂಡ ಅಲ್ಲಿವರೆಗೂ ಕೂಡ ಫಾರ್ಮ್ ಮತ್ತು ಫಿಟ್ನೆಸ್ ಅನ್ನ ಉಳಿಸ್ಕೊಳ್ಬೇಕಾದಂತ ಸವಾಲಿದೆ. ಇನ್ನು ಏಕದಿನ ಮಾದರಿಯಲ್ಲಿ ಮಾತ್ರ ಆಡೋದ್ರಿಂದ ಸೀಮಿತ ಅವಕಾಶಗಳಷ್ಟೇ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಅವರು T20 ಮತ್ತು ಟೆಸ್ಟ್ ಮಾದರಿಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಭಾರತ ಪರ ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಾ ಇದ್ದಾರೆ. ಸೊ ಈ ಮಾದರಿಯ ಪಂದ್ಯಗಳು ಈ ಇಡೀ ವರ್ಷ ಇರೋದೇ 18 ಪಂದ್ಯಗಳು ಮಾತ್ರ. ಸೊ ಸೀಮಿತ ಪಂದ್ಯಗಳು ಇರೋದ್ರಿಂದ ಸೊ ಅಲ್ಲಿವರೆಗೂ ಕೂಡ ಫಿಟ್ನೆಸ್ ಅನ್ನ ಕಾಯ್ಕೊಳ್ಬೇಕು, ಹಾಗೆ ಫಾರ್ಮ್ ಅನ್ನ ಉಳಿಸ್ಕೊಳ್ಬೇಕು, ವರ್ಕೌಟ್ ಮಾಡಬೇಕು, ಎಲ್ಲವೂ ಕೂಡ ಇವರಿಗೆ ಇರುವಂತ ಸವಾಲಾಗುತ್ತೆ. ಅಂಡ್ ನೆಕ್ಸ್ಟ್ IPL ಬಿಟ್ರೆ ಅಂತಾರಾಷ್ಟ್ರೀಯ ಪಂದ್ಯಗಳಿಗಾಗಿ ಕಾಯಬೇಕಾಗುತ್ತೆ. ಎಸ್, ಈಗೇನು ನ್ಯೂಜಿಲೆಂಡ್ ವಿರುದ್ಧದ ಸರಣಿಯ 3 ಪಂದ್ಯಗಳಿದೆ. ಏಕದಿನ ಪಂದ್ಯಗಳು ಮುಗಿದ ಮೇಲೆ ಇವರಿಬ್ರು ಕೂಡ ಆನಂತರ ಕಣಕ್ಕಿಳಿಯೋದೇ IPL ನಲ್ಲಿ. ಸೊ ಮೇ ಎಂಡ್ ವರೆಗೂ ಕೂಡ IPL ನಲ್ಲಿ ಬ್ಯುಸಿ ಆಗ್ತಾರೆ. ಆನಂತರ ನೆಕ್ಸ್ಟ್ ಇವರು IPL ನಲ್ಲಿ ಮುಗಿದ ಮೇಲೆ ಜಸ್ಟ್ ಏಕದಿನ ಪಂದ್ಯಗಳನ್ನ ಮಾತ್ರ ಆಡಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ಪ್ರತಿ ಸಲ ಕಣಕ್ಕಿಳಿಯೋಕೆ ಅವಕಾಶ ಸಿಗಲ್ಲ, ಅವಕಾಶ ಇದ್ದಾಗ ಮಾತ್ರ ಆಡಬೇಕಾಗುತ್ತೆ. ಸೊ ಅಂತಾರಾಷ್ಟ್ರೀಯ ಪಂದ್ಯಗಳಿಗಾಗಿ ಕಾಯಬೇಕಾಗುತ್ತೆ. ಇನ್ನು ಅದು ಅಲ್ಲದೆ ಫಾರ್ಮ್ ಕಳ್ಕೊಂಡ್ರೆ ಹೆಚ್ಚಿನ ಟೀಕೆಗಳು ಬರುತ್ತೆ. ಬಿಸಿಸಿಐಗೂ ಕೂಡ ಅದೇ ಬೇಕಿದೆ. ಎಸ್, ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ ಅವರನ್ನ ಆಲ್ರೆಡಿ ತಂಡದಿಂದ ತೆಗೆಯೋಕೆ ಬಿಸಿಸಿಐ ಎಲ್ಲಾ ರೀತಿಯ ಯೋಜನೆಗಳನ್ನ ಮಾಡಿತ್ತು, ಪರೋಕ್ಷವಾಗಿ ಎಲ್ಲಾ ಆರೋಪಗಳನ್ನ ಮಾಡ್ತಾ ಇತ್ತು. ಬಟ್ ಅವರು ಫಾರ್ಮ್ ಕಳ್ಕೊಂಡ್ರೆ ಅವರನ್ನ ನಿವೃತ್ತಿ ತಗೊಳ್ಳೋಕೆ ಅಥವಾ ತಂಡದಿಂದ ಹೊರಗಿಡೋಕೆ ಬಿಸಿಸಿಐಗೆ ಕಾರಣ ಸಿಕ್ಕಂತಾಗುತ್ತೆ.
ಹೀಗಾಗಿ ಹೆಚ್ಚಿನ ಟೀಕೆಗಳನ್ನು ಎದುರಿಸೋ ಸವಾಲು ಕೂಡ ಇರುತ್ತೆ. ಸೊ ಇಂಥ ಟೈಮಲ್ಲಿ ಅವರಿಬ್ರು ಕೂಡ ಆಟದಿಂದ ಮಾತ್ರವೇ ಉತ್ತರ ಕೊಡಬೇಕಾಗುತ್ತೆ. ಹೀಗೆ 2026 ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಸೋಲು ಗೆಲುವಿನ ಅದೃಷ್ಟ ಪರೀಕ್ಷೆಯಾಗಲಿದೆ. ದೇಶೀಯ ಕ್ರಿಕೆಟ್ ಹಾಗೆ IPL ಒತ್ತಡ ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಬ್ಯಾಟ್ನಲ್ಲೇ ಉತ್ತರಿಸುತ್ತಾ 2027 ವಿಶ್ವಕಪ್ಗೆ ಕಾಲಿಡಬೇಕಾಗುತ್ತೆ. ಸದ್ಯಕ್ಕೆ ಈ ಜೋಡಿಯ ಫಾರ್ಮ್ ನೋಡ್ತಾ ಇದ್ರೆ ಯಂಗ್ಸ್ಟರ್ಸ್ ಕೂಡ ಡಲ್ ಆಗ್ತಿದ್ದಾರೆ. ಸೊ ಮೈದಾನದಲ್ಲಿ ರನ್ಗಳ ಮೂಲಕವೇ BCCIಗೆ ಉತ್ತರ ಕೊಟ್ಟು 2027 ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿಯಲಿ ಅನ್ನೋದೇ ಅಭಿಮಾನಿಗಳ ಆಶಯ ಕೂಡ. ನಮಸ್ಕಾರ.